ಜಂತರ್ ಮಂತರಲ್ಲಿ ರಾಜ್ಯ ಕಾಂಗ್ರೆಸ್ ದೇಶದ ಮಟ್ಟದಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕಾಂಗ್ರೆಸ್ನ ಶಾಸಕರು, ಮಾಜಿ ಶಾಸಕರು, ಕಾಂಗ್ರೆಸ್ನ ಹಿರಿಯ ನಾಯಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅನ್ನುವಂತ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದೆ. ರಾಜ್ಯ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಆಗಿರುವಂತಹ ಟಿ.ಬಿ. ಜಯಚಂದ್ರ ಅವರು ಇದ್ದಾರೆ. ಸರ್, ನಾಳೆ ಒಂದು ಪ್ರತಿಭಟನೆಯ ಹಿಂದೆ ಕೇವಲ ಅನುದಾನದ ತಾರತಮ್ಯವ ಇಲ್ಲವ 2024ರ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ರಾಜಕೀಯ ಲೆಕ್ಕಾಚಾರವ? ಕರ್ನಾಟಕಕ್ಕೆ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಇನ್ನು 8-9 ತಿಂಗಳಾಗಿದೆ. ನಮ್ಮ ಅವಧಿನೂ 4 ವರ್ಷ ಇದೆ, 4.5 ವರ್ಷ ಇದೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ನಾವು ಜನರಿಗೆ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳನ್ನ ಈಡೇರಿಸಬೇಕಾದಾಗ ಇವತ್ತು ಕೇಂದ್ರ ಸರ್ಕಾರದ ಸಹಾಯ ಬೇಕು. ಕೇಂದ್ರ ಸರ್ಕಾರದ ಸಹಾಯವನ್ನು ಯಾಚಿಸಿ, ಅಂದ್ರೆ ಕೇಂದ್ರ ಸರ್ಕಾರದ ಮುಂದೆ ನಾವೇನು ಭಿಕ್ಷೆ ಬಿಡ್ತಿದೀವಿ ಅಂತಲ್ಲ, ನಮ್ಮ ಕೊಟ್ಟಂತ ತೆರಿಗೆ ಹಣ ಇದೆಯಲ್ಲ ಅದನ್ನ ನಮಗೆ ವಾಪಸ್ಸನ್ನ ಕೊಡುವಂತ ಕೆಲಸವನ್ನು ಮಾಡಿ. ರಾಜ್ಯದಲ್ಲಿ ಇವತ್ತು ಬರ ಇದೆ, ಅತ್ಯಂತ ಸಂಕಷ್ಟ ಇದೆ. ಸಂಕಷ್ಟವನ್ನು ಎದುರಿಸಬೇಕಾದಾಗ ನೀವೇ ಕಳಿಸಿದಂತ ಟೀಮು ಬಂದು ವರದಿ ಕೊಟ್ಟು 6-7 ತಿಂಗಳಾದ್ರೂ ಕೂಡ ಇಲ್ಲಿವರೆಗಾಗಿ ಒಂದು ಮೀಟಿಂಗ್ ಮಾಡಿಲ್ಲ, ಹಣ ಕೊಡೋಕೆ ತಯಾರಿಲ್ಲ. ಅಂದ್ರೆ ಇವತ್ತು ರಾಜ್ಯವನ್ನ ಪ್ರತಿನಿಧಿಸ್ತಾ ಇರತಕ್ಕಂಥ ಮುಖ್ಯಮಂತ್ರಿಗಳೇ ಬಂದು ಪ್ರಧಾನಮಂತ್ರಿಗಳು ನೋಡಿದ್ರು ಕೂಡ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳಿದ್ರೆ ನಾವೇನ್ ಹೇಳ್ಬೇಕು? ಜನಕ್ಕೇನು ಉತ್ತರ ಹೇಳ್ಬೇಕು? ಅವ್ರು ಹೇಳ್ಬೇಕಾಗ್ತದೆ. ನಾವು ನೋಡಪ್ಪ, ಕೇಂದ್ರ ಸರ್ಕಾರ ನಮ್ಮ ಪಾಲು ಕೊಡಬೇಕಾಗಿರ್ತಕ್ಕಂಥದ್ದು ಅದು ನಿಯಮದ ಪ್ರಕಾರ ಕೊಡಬೇಕಾಗಿರ್ತಕ್ಕಂಥ ಹಣವನ್ನು ಕೊಟ್ಟಿಲ್ಲ, ಹಾಗಾಗಿ ನಿಮಗೆ ಕೊಡೋದಿಲ್ಲ ಅಂತ ಹೇಳ್ಬೇಕಾದಾಗ ನೀವೇನ್ ಪ್ರಯತ್ನ ಪಟ್ಟಿದ್ರಿ ಅಂತ ಹೇಳಿದ್ರೆ, ಬೆಂಗಳೂರು 2,500 ಕಿಲೋಮೀಟರ್ ದೂರ ಇದೆ ಇವತ್ತು ದೆಹಲಿಗೆ, ಸ್ವಲ್ಪ ಹತ್ರಕ್ಕೆ ಬಂದು ನೋಡೋಣ ಅಂತ ಹೇಳಿ ಇವತ್ತು ಬಂದು ಪ್ರತಿಭಟನೆ ಮಾಡ್ತೀವಿ. ತಾವು ಕರ್ನಾಟಕದಲ್ಲಿ ಈಗ ಅತ್ಯಂತ ಹಿರಿಯ ಶಾಸಕರು, ಈಗಿರುವಂತಹ 224 ಶಾಸಕರುಗಳ ಪೈಕಿ ಕೇಂದ್ರ ಸರ್ಕಾರ ಈ ರೀತಿ ಮಲತಾಯಿ ಧೋರಣೆ ಮಾಡ್ತಾ ಇದೆ, ಅನುದಾನ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತ ಬಹುತೇಕ ಬಾರಿ ಚರ್ಚೆಗಳಾಗಿದ್ದಾವೆ, ಹೇಳಿಕೆಗಳು ಕೂಡ ಬಂದಿದ್ದಾವೆ. ಆದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಸಡ್ಡೊಡೆದು ದೆಹಲಿ ಮಟ್ಟದಲ್ಲಿ ಈ ರೀತಿಯಾಗಿ ಒಂದು ಸರ್ಕಾರ ಪ್ರತಿಭಟನೆ ಕೂಗಿರುವಂತದ್ದು ಇದೇ ಮೊದಲ, ಇಲ್ಲವೇ ಈ ಹಿಂದೆ ಯಾವತ್ತಾದ್ರೂ ಇಂತಹ ಒಂದು ನಿದರ್ಶನಗಳಿದಾವ? ನಾನು ಶಾಸಕನಾಗಿ 46 ವರ್ಷ ಆಯ್ತು. ಅಂದಿನಿಂದ ಇವತ್ತು ರಾಜಕೀಯದಲ್ಲಿದ್ದೇನೆ. ನನಗೆ ತಿಳಿದಿರೋ ಹಾಗೆ ಯಾವ ರಾಜ್ಯದವರು ಕೂಡ ಈ ರೀತಿಯಾಗಿ ಬಂದು ಪ್ರತಿಭಟನೆ ಮಾಡಿರಲಿಲ್ಲ. ಎಲ್ಲೋ ಒಂದು ಕಡೆಗೆ ನಾನು ಹೇಳಿದ್ನಲ್ಲ, 2,500 ಕಿಲೋಮೀಟರ್ ದೂರದಲ್ಲಿದ್ದೀವಿ ದೆಹಲಿಗೆ. ಆ ಕಾರಣಕ್ಕೋಸ್ಕರ ನಾವು ಹತ್ತಿರದಲ್ಲಿದ್ದೀವಿ, ನಮಗೆ ಕಷ್ಟ ಆಗಿದೆ ಅಂತೇಳಿ ಕೇಳೋದಕ್ಕೋಸ್ಕರ ಇಲ್ಲಿ ಬರ್ತಾ ಇದ್ದೀವಿ. ಸರ್, ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಒಂದೇ ರಥವನ್ನ ಎಳೆಯುವಂತಹ ರೀತಿಯಲ್ಲಿ ಇರಬೇಕು. ಆದ್ರೆ ಎಲ್ಲೋ ಒಂದು ಕಡೆ ಅದು ದಾರಿ ತಪ್ತಾ ಇದೆಯಾ? ಒಂದು ವೇಳೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗಲ್ವಾ ಅಂತ? ನೋಡಿ, ಇದಕ್ಕೆಲ್ಲದೂ ಅಂತ ವಿನಾಶಕಾರಿ ಚಿಂತನೆಗಳಿಗೆ ಎಡೆ ಮಾಡಿಕೊಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ನಡೆಯಿಂದಾಗಿ. ಅವರು ಇದೆಲ್ಲದನ್ನು ಕೂಡ ಬದಿಗೊತ್ತು ರಾಜ್ಯಗಳಿಂದ ದೇಶ, ನಮ್ಮ ಒಕ್ಕೂಟದ ವ್ಯವಸ್ಥೆಗಳಿಂದ ರಾಜ್ಯಗಳಿಂದ ದೇಶ ಆಗಿರೋದು, ದೇಶದಿಂದ ರಾಜ್ಯ ಅಲ್ಲ. ಹಾಗಾಗಿ ಎಲ್ಲಿವರೆಗೂ ಕೂಡ ಫೆಡರಲ್ ಸ್ಟ್ರಕ್ಚರ್ನ ಗಟ್ಟಿ ಮಾಡಿಸೋದಿಲ್ಲ, ಅವ್ರಿಗೆ ಧ್ವನಿಗೆ ಜೊತೆ ಇವತ್ತು ಸ್ಪಂದಿಸೋದಿಲ್ಲ, ಅಲ್ಲಿವರೆಗೂ ಕೂಡ ಈ ರೀತಿಯಾದಂತ ಚರ್ಚೆಗಳು ಬರೋದಕ್ಕೆ ಸಾಧ್ಯ ಆಗ್ತದೆ. ಡಿ.ಕೆ. ಸುರೇಶ್ ಅವರ ದೇಶ ವಿಭಜನೆಯ ಒಂದು ಹೇಳಿಕೆ ಕಾಂಗ್ರೆಸ್ಗೆ ಇಡೀ ದೇಶಾದ್ಯಂತ ಒಂದು ಡ್ಯಾಮೇಜ್ ತರಿಸಿತ್ತು. ಆ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡುವ ಸಲುವಾಗಿ ಈ ರೀತಿ ಇಶ್ಯೂ ಡೈವರ್ಟ್ ಮಾಡುವಂತ ಒಂದು ಕೆಲಸ ಈಗ ಸಂಸತ್ ಸದಸ್ಯರವರು ಈಗ ಅವರು ಸಮರ್ಥರಿದ್ದಾರೆ, 4 ಬಾರಿ ಸಂಸತ್ ಸದಸ್ಯರಾಗಿದ್ದಾರೆ. ಅವ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಯಾವ ಹಿನ್ನೆಲೆ ಕೊಟ್ಟಿದ್ದಾರೆ? ನೀವು ಮಾಡಿದ ತಾರತಮ್ಯದ ಹಿನ್ನೆಲೆ ಈ ಶಬ್ದಗಳು ಬರಕ್ ಸಾಧ್ಯ ಆಗಿದೆ ಅಂದ್ರೆ ನೀವು ಹಂಗ ತಾರತಮ್ಯ ಮಾಡಿದೀವಿ ಅಂತ ಒಪ್ಕೊಂಡಂಗಲ್ವಾ? ಅದನ್ನ ಮೊದಲು ತಾರತಮ್ಯನ ಹೋಗಲಾಡಿಸಿ ಹಣ ಬಿಡುಗಡೆ ಮಾಡೋದು. ಬರಕ್ಕೆ ಬರ್ಬೇಕಾಗಿರ್ತಕ್ಕಂಥ ಹಣ ಸುಮಾರು 18,500 ಕೋಟಿ, ಅದನ್ನ ಬಿಡುಗಡೆ ಮಾಡಲಿ. ಭದ್ರಾ ಮೇಲ್ದಂಡೆ ಯೋಜನೆಗೆ ನಾನು ಸಚಿವರಾದ ಸಂದರ್ಭದಲ್ಲಿ ಪ್ರಸ್ತಾಪ ಕಳಿಸಿದ್ದು, ಅದು ಯಾವಾಗ ಬಂದಿದ್ದು? 7 ವರ್ಷ 8 ವರ್ಷ ಆಯ್ತು. ಬಜೆಟ್ ಅಲ್ಲಿ ಅವ್ರು ಹೇಳ್ತಾರೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳ್ತಾರೆ. ಈ 2ನೇ ಬಜೆಟ್ ಬಂದರೂ ಕೂಡ ಇನ್ನೂವರೆಗೆ ಹಣ ಬಿಡುಗಡೆ ಆಗಿಲ್ಲ. ಈ ತರ ಆದಾಗ ಇನ್ನು ಯಾವುದೇ ಯೋಜನೆಗಳು ಕೂಡ ದೆಹಲಿನಲ್ಲಿ ಯೋಜನೆಗಳು ಕರ್ನಾಟಕಕ್ಕೆ ತಲುಪ್ತಾ ಇಲ್ಲ ಸಕಾರಾತ್ಮಕವಾಗಿ. ಸೊ ಇಲ್ಲದ ಕೊಯ್ರುಗಳನ್ನ ಹಾಕೊಂಡು ಕೂತಿರ್ತಕ್ಕಂಥದ್ದು ನಾವು ನೋಡ್ತಿದೀವಿ. ಸೊ ಆ ಕಾರಣಕ್ಕೋಸ್ಕರ ಇವತ್ತು ತಾರತಮ್ಯ ಆಗ್ತಾ ಇರ್ತಕ್ಕಂಥದ್ದು, ಪ್ರಚೋದನೆ ನೀಡ್ತಕ್ಕಂಥದ್ದು ಎಲ್ಲ ಈ ರೀತಿಯಾದ ಹೇಳಿಕೆಗಳಿಗೆ ಕಾರಣರಾಗಿರ್ತಕ್ಕಂಥ ಅವರೇ ಕೇಂದ್ರ ಸರ್ಕಾರ. ಇದಿಷ್ಟು ದೆಹಲಿಯ ವಿಶೇಷ ಪ್ರತಿನಿಧಿ ಆಗಿರುವಂತಹ ಟಿ.ಬಿ. ಜಯಚಂದ್ರ ಅವರ ಒಂದು ಮಾತು. ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಆ ಅನ್ಯಾಯವನ್ನ ಪ್ರಶ್ನೆ ಮಾಡುವಂತ ಒಂದು ಕೆಲಸ ನಾವು ಪ್ರತಿಭಟನಾ ರೂಪದಲ್ಲಿ ಮಾಡ್ತಾ ಇದೀವಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ನವೀನ್ ಜೊತೆ ಮಾರುತಿ ಪಾಗೋಡ, ವಿಸ್ತಾರ ನ್ಯೂಸ್, ನವದೆಹಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.